Hello everyone, welcome back to our discussion on setting up of a new business enterprise. Dear students, during this session, we'll discuss about the size of a business enterprise. What is this size of business enterprise mean for? It means the scale or volume of operation turned out by a single firm. The study of size of business is important because it significantly affects the efficiency and profitability of the firm. One of the most important managerial decisions in setting up of an enterprise is realizing its size as it affects on profitability of the business enterprise. ತುಂಬಾ ಮುಖ್ಯವಾಗಿರತಕ್ಕಂತಹ ಒಂದು ಟಾಪಿಕ್ ಇದು. ಯಾಕೆಂದ್ರೆ ಒಂದು ಸಂಸ್ಥೆಯ ಆಪರೇಷನ್ಸ್ ಯಾವ ಲೆವೆಲ್ದಲ್ಲಿದೆ, whether it's a small scale, medium scale or large scale ಅನ್ನುವಂಥದ್ದು ತುಂಬಾ ಮುಖ್ಯ ಆಗ್ತದೆ. ಯಾಕಂದ್ರೆ ಅದನ್ನ ಆಧಾರವಾಗಿ ಇಟ್ಕೊಂಡೇ ನಾವು ನಮ್ಮ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನ ಮಾಡೋದಾಗಿರ್ಬೋದು, ಅಥವಾ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆಗಿರ್ಬೋದು, ಅಥವಾ ಅದು ಆಪರೇಷನ್ಸ್ ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಆಕ್ಟಿವಿಟೀಸ್ ಗಳಾಗಿರ್ಬೋದು. ಸೊ ಎಲ್ಲ ಈ ಸೈಜ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದೊಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಮ್ಯಾನೇಜರ್ ಡಿಸಿಷನ್ ಈ ಒಂದು ಸಂಸ್ಥೆಗಳನ್ನ ಪ್ರಾರಂಭ ಮಾಡಬೇಕಂತ ಸಂದರ್ಭದಲ್ಲಿ ಒಬ್ಬ ಮ್ಯಾನೇಜರ್ ಅಥವಾ ಒಬ್ಬ ಎಂಟರ್ಪ್ರಿನಿಯರ್ ಅನುಸರಿಸಬೇಕಾಗಿರ್ತಕ್ಕಂಥದ್ದು. ದ ಸೈಜ್ ಆಫ್ enterprise can be measured in two important methods. One is measures on the basis of input, that is measures about the input. ಅಂದ್ರೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟಿದೆ, ನೆಟ್ ವರ್ತ್ ಎಷ್ಟಿದೆ, ಟೋಟಲ್ ಅಸೆಟ್ಸ್ ಎಷ್ಟಿದೆ, ಎಷ್ಟು ಜನ ಲೇಬರ್ ಎಂಪ್ಲಾಯ್ಡ್ ಆಗಿದ್ದಾರೆ, ರಾ ಮೆಟೀರಿಯಲ್ ಎಷ್ಟು ಯೂಸ್ ಮಾಡ್ತಾ ಇದ್ದೀವಿ, ಕನ್ಸಂಪ್ಷನ್ ಮಾಡ್ತಾ ಇದೀವಿ, ಮತ್ತು ಪವರ್ ಅಂಡ್ ಕನ್ಸಂಪ್ಷನ್ ಮಾಡ್ತಾ ಇದೀವಿ. ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಸೈಜ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್ ಅನ್ನ ತೀರ್ಮಾನ ಮಾಡಬಹುದಾಗಿದೆ. ದಟ್ ಇಸ್ ಆನ್ ದ ಬೇಸ್ ಆಫ್ ಇನ್ಪುಟ್ ಅಂತ ಹೇಳ್ಬೋದು. Then measure on the basis of output. ಅಂದ್ರೆ ಎಷ್ಟು ಪ್ರೊಡಕ್ಷನ್ ಆಗಿದೆ ಅಥವಾ ವ್ಯಾಲ್ಯೂ ಆಫ್ ಔಟ್ಪುಟ್ ಏನಿದೆ ಮತ್ತು ವ್ಯಾಲ್ಯೂ ಆಡೆಡ್ ಏನಾದರೂ ಎಷ್ಟಾಗಿದೆ, ಅಂದ್ರೆ ಪ್ರಾಫಿಟ್ ಎಷ್ಟಾಗಿದೆ, ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಸಂಸ್ಥೆಯ ಒಂದು ಸೈಜ್ ಅನ್ನ ಮೆಜರ್ ಮಾಡಬಹುದಾಗಿದೆ. ಇಟ್ಸ್ ಬೇಸಿಕ್ ಅಬೌಟ್ ದ ಮೆಜರ್ಸ್ ಆಫ್ ಸೈಜ್ ಇಟ್ ಈಸ್. ದೆನ್ ವಾಟ್ ಆಲ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ಆನ್ ದ ಡಿಟರ್ಮಿನೇಷನ್ ಆಫ್ ದ ಸೈಜ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್. ನಾವು ಸಂಸ್ಥೆಯ ಒಂದು ಸೈಜ್ ಅನ್ನ ನಿರ್ಧಾರ ಮಾಡಬೇಕಾದ್ರೆ ಯಾವೆಲ್ಲ ಫ್ಯಾಕ್ಟರ್ಗಳು ಮಹತ್ವದಾಗ್ತವೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಅವೈಲಬಿಲಿಟಿ ಆಫ್ ಫೈನಾನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಇಟ್ ಈಸ್. ಇಫ್ ಆಂಪಲ್ ಫಂಡ್ಸ್ ಆರ್ ಅವೈಲೇಬಲ್, ಇಟ್ ವಿಲ್ ಹೆಲ್ಪ್ ದ ಎಂಟರ್ಪ್ರಿನಿಯರ್ ಟು ಮೇಕ್ ಹಿಸ್ ಬಿಸ್ನೆಸ್ ಗ್ರೋ ಟು ಅ ಬಿಗ್ ಸೈಜ್. ದಟ್ ಇಸ್ ಡಿಪೆಂಡ್ ಅಪಾನ್ ದ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಫೈನಾನ್ಸ್ ಹೆಂಗಿದೆಯೋ, ಎಷ್ಟು ಅಮೌಂಟ್ ಇದೆ ನಮ್ಮ ಕಡೆ, ಸೊ ಅದನ್ನ ಆಧಾರ ಇಟ್ಕೊಂಡು ನಾವು ಸ್ಮಾಲ್ ಸ್ಕೇಲ್ ಬೇಕು, ಲಾರ್ಜ್ ಸ್ಕೇಲ್ ಬೇಕು, ಈ ತರ ಡಿಸೈಡ್ ಮಾಡಬಹುದಾಗಿದೆ. ದೆನ್ ಎಂಟರ್ಪ್ರಿನಿಯರಲ್ ಸ್ಕಿಲ್. An entrepreneur of outstanding ability will be able to procure as much finance as he need, hire the requisite labor force and build up a huge business. ಒಂದ್ರೆ ಎಂಟರ್ಪ್ರಿನರ್ ಕಡೆ ಫೈನಾನ್ಸ್ ಇಲ್ಲದಿದ್ರು ಪರವಾಗಿಲ್ಲ, ಬಟ್ ಅವನಲ್ಲಿ ಎಂಟರ್ಪ್ರಿನಿಯರಲ್ ಸ್ಕಿಲ್ ಇತ್ತು ಅಂದ್ರೆ ಡೆಫಿನೆಟ್ಲಿ ಅವನು ಫೈನಾನ್ಸ್ ಕೂಡ ದಟ್ ಪ್ರೊಕ್ಯೂರ್ ಮಾಡ್ಕೊಳ್ತಾನೆ, ಜೊತೆಗೆ ಲೇಬರ್ ಫೋರ್ಸ್ ಎಷ್ಟು ಬೇಕು ಅದನ್ನು ಕೂಡ ಆತ ಹೈರ್ ಮಾಡ್ಕೊಳ್ತಾನೆ, ಜೊತೆಗೆ ಒಂದು ದೊಡ್ಡ ಬಿಸ್ನೆಸ್ ಕೂಡ ಅವನು ಬಿಲ್ಡ್ ಮಾಡೋಕೆ ಸಾಧ್ಯ ಆಗ್ತದೆ. ದಟ್ ಇಸ್ ಟೋಟಲಿ ಎಂಟರ್ಪ್ರಿನಿಯರ್ ಸ್ಕಿಲ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಇಸ್ ಡಿಟರ್ಮೈನಿಂಗ್ ದ ಸೈಜ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್. ದೆನ್ ಮ್ಯಾನೇಜರ್ ಎಬಿಲಿಟಿ. Some of the firms are very lucky to have a efficient manager. If the firm is having manager of great ability, size of the firm will grow to the considerable dimensions. ಅತ್ಯುತ್ತಮ ಸಾಮರ್ಥ್ಯವನ್ನು ಹೊಂದಿರುವಂತಹ ಮ್ಯಾನೇಜರ್ ಇದ್ರೆ ಡೆಫಿನೆಟ್ಲಿ ನಮ್ಮ ಒಂದು ಸಂಸ್ಥೆ ಎಂಟರ್ಪ್ರೈಸ್ ಉತ್ತುಂಗಕ್ಕೆ ಹೋಗಕ್ಕೆ ಸಾಧ್ಯತೆ ಅಂತ ಹೇಳ್ಬೋದು. ದೆನ್ ಅವೈಲಬಿಲಿಟಿ ಆಫ್ ಲೇಬರ್. ನಮಗೆ ಬೇಕಾಗಿರ್ತಕ್ಕಂತಹ ಎಫಿಷಿಯಂಟ್ ಲೇಬರ್ ಅಥವಾ ಎಂಪ್ಲಾಯೀಸ್, ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಅನ್ಸ್ಕಿಲ್ಡ್, ಬೇಕಾದಂಥ ಎಲ್ಲಾ ಲೇಬರ್ ಅಥವಾ ಎಂಪ್ಲಾಯೀಸ್ ನಮಗೆ ಅವೈಲೇಬಲ್ ಇದ್ರೆ ನಾವು ಬಿಸ್ನೆಸ್ ಎಂಟರ್ಪ್ರೈಸ್ ಅನ್ನ ಗ್ರೋ ಮಾಡಕ್ ಸಾಧ್ಯ ಆಗ್ತದೆ. ದೆನ್ ನೇಚರ್ ಆಫ್ ಬಿಸ್ನೆಸ್. The process of production is standardized and routine. There can be large scale of production, and so the size of the firm will be large. If the business obeys the law of increasing returns, it will grow to a big size. That's very important thing. So industry nature ಹೇಗಿದೆ ಅದು ಇಂಪಾರ್ಟೆಂಟ್ ಆಗ್ತದೆ. ಇಟ್ ಮೀನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಮಾಡ್ತಾ ಇದೀವೋ, ಅದರಲ್ಲಿ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇದೆಯೋ, ಅಥವಾ ಟ್ರೈನಿಂಗ್ ಆಕ್ಟಿವಿಟೀಸ್ ಮಾಡ್ತಾ ಇದೀವೋ, ಸರ್ವಿಸ್ ಪ್ರೊವೈಡ್ ಮಾಡ್ತೇವೋ, ಇವುಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ದಟ್ ಬಿಸ್ನೆಸ್ ಎಂಟರ್ಪ್ರೈಸ್ ಯಾವ ಸ್ಕೇಲ್ ಇರಬಹುದು ಅನ್ನೋದನ್ನ ಡಿಟರ್ಮೈನ್ ಮಾಡಬಹುದು. ದೆನ್ ಎಕ್ಸ್ಟೆಂಟ್ ಆಫ್ ಮಾರ್ಕೆಟ್.
if the commodity in which the firm deals or which it manufactures has a wide market, naturally the business will assume a large scale. ಸೊ ನಮಗೆ ಅವೈಲೇಬಲ್ ಇರ್ತಕ್ಕಂಥ ಮಾರ್ಕೆಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ವೈಡ್ ಮಾರ್ಕೆಟ್ ಇತ್ತು ನಮ್ಮ ಪ್ರಾಡಕ್ಟ್ಸ್ಗೆ ಅಂತಂದ್ರೆ ನಾವು ಬಿಸ್ನೆಸ್ ಅನ್ನ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ನಾವು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಮಾಡಬಹುದು. ಇಲ್ಲ ನಮ್ಮ ಪ್ರಾಡಕ್ಟ್ಸ್ ಗಳಿಗೆ ಮಾರ್ಕೆಟ್ ಬಹಳ ನ್ಯಾರೋ ಇತ್ತಪ್ಪ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಸ್ಮಾಲ್ ಸ್ಕೇಲ್ ಆರ್ಗನೈಸೇಷನ್ ಎಂಟರ್ಪ್ರೈಸ್ ಇಸ್ ಸಫಿಶಿಯಂಟ್. Then nature and cost of raw materials is also very important. So cost of material ಹೇಗಿದೆ, ನೇಚರ್ ಆಫ್ raw material ಯಾವ ತರ ಇದೆ, ಇದು ಕೂಡ ಸೈಜ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್ ಅನ್ನ ಡಿಟರ್ಮೈನ್ ಮಾಡ್ತವೆ ಅಂತ ಹೇಳ್ಬೋದು. Then type of product produced. If the product is perishable, if the demand for the product is subject to frequent changes in the demand, then naturally the product has to be produced in small scale. So ಡ್ಯೂರೇಬಲ್ ಪ್ರಾಡಕ್ಟ್ಸ್ ಇದ್ರೆ ಬಹಳಷ್ಟು ದಿನಗಳವರೆಗೆ ಬಾಳಿಕೆ ಬರುವಂತ ಪ್ರಾಡಕ್ಟ್ಸ್ ಗಳು ಇದ್ದುಪ್ಪ ಅಂತಂದ್ರೆ ಅವಾಗ ಏನಾಗ್ತದೆ, ನಾವು ಸ್ಟಾಕ್ ಇಟ್ಟು ಪರವಾಗಿಲ್ಲ ಅಂತ ಹೇಳಿ ನಾವು ಹೆಚ್ಚು ಪ್ರೊಡಕ್ಷನ್ಸ್ ಮಾಡಬಹುದು. ಹೆಚ್ಚು ಪ್ರೊಡಕ್ಷನ್ ಮಾಡೋಕೆ ಅಂತ ನಾವು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅನ್ನ ಅಥವಾ ಎಂಟರ್ಪ್ರೈಸ್ ಅನ್ನ ಮಾಡಬಹುದಾಗಿದೆ. ಬಟ್ ನಾವು ಪ್ರೊಡಕ್ಷನ್ ಮಾಡ್ತಕ್ಕಂಥ ಪ್ರಾಡಕ್ಟ್ ಪೆರಿಷಬಲ್ ಇದ್ದು ಕೆಲವೇ ದಿನಗಳವರೆಗೆ ಬಾಳಿಕೆ ಬರುವಂತವಿದ್ದು ಅಂತಂದ್ರೆ ಅಂತ ಸಂದರ್ಭದಲ್ಲಿ ನಾವು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅನ್ನೇ ನಾವು ಇಟ್ಕೊಳ್ಬೇಕಾಗ್ತದೆ. ದೆನ್ ಕಾಸ್ಟ್ ಆಫ್ ಗ್ರೋತ್. ದ ಕಾಸ್ಟ್ ಆಫ್ ಗ್ರೋತ್ ಇಸ್ ಆಲ್ಸೋ ವೆರಿ important to determine the size of business enterprise. Then optimum size of business is very important. So ಒಂದು ಆರ್ಗನೈಸೇಷನ್ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಾಗಿದ್ದ ಅಂತ ಸಂದರ್ಭದಲ್ಲಿ ಸೈಜ್ ಆಫ್ ಬಿಸ್ನೆಸ್ ಹೇಗಿರ್ಬೇಕು ಅಂದ್ರೆ ಆಪ್ಟಿಮಮ್ ಸೈಜ್ ಇರಬೇಕು. ಅಂದ್ರೆ ನಾವು ತೀರಾ ದೊಡ್ಡ ಪ್ರಮಾಣದಲ್ಲೂ ಮಾಡಂಗಿಲ್ಲ, ಆರಂಭದಲ್ಲಿ ತೀರಾ ಸಣ್ಣ ಪ್ರಮಾಣದಲ್ಲೂ ಮಾಡಂಗಿಲ್ಲ. ಅಂದ್ರೆ ನಮಗೆ ನಮ್ಮ ಸೋರ್ಸಸ್ಗಳಿಗೆ ಸೆಟ್ ಆಗೋ ಹಾಗೆ, ಅಂದ್ರೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಅದಕ್ಕೆ ರಿಟರ್ನ್ ಬರೋ ಹಂಗಿರಬೇಕು. ಅಟ್ ಲೀಸ್ಟ್ ಮಿನಿಮಮ್ ರಿಟರ್ನ್ ಬರೋ ಹಾಗಿರ್ಬೇಕು, ಲಾಸ್ ಅಂತೂ ಆಗಬಾರ್ದು. ಸೊ ಅಲ್ಲದೆ ದಟ್ ಮ್ಯಾಕ್ಸಿಮಮ್ ರಿಟರ್ನ್ ತಗೊಂಡು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಳಗ, ಅಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಳಗೆ ಮ್ಯಾಕ್ಸಿಮಮ್ ನಮಗೆ ಔಟ್ಪುಟ್ ಬರೋ ಹಾಗೆ ಇರುವಂತ ಒಂದು ಸೈಜ್ ಆಫ್ ಬಿಸ್ನೆಸ್ ಏನಿರ್ತದಲ್ಲ ಅದು ಬೆಸ್ಟ್ ಅಂತ ಹೇಳ್ಬೋದು. Then every business enterprise should expand as long as its average per unit cost is just equal to that of its marginal cost. ಸೊ ಎಲ್ಲಿವರೆಗೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಕ್ ಸಾಧ್ಯ ಇತ್ತಂದ್ರೆ ನಮ್ಮ ಅವರೇಜ್ ಪರ್ ಯೂನಿಟ್ ಕಾಸ್ಟ್ ಏನಿರ್ತಲ್ಲ ಅದು ಮಾರ್ಜಿನಲ್ ಕಾಸ್ಟ್ಗೆ ಈಕ್ವಲ್ ಇರುವವರೆಗೆ. ಆಮೇಲೆ ಡಿಮಿನಿಷಿಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅವಾಗ ಆಟೋಮೆಟಿಕ್ಲಿ ನಾವು ನಮ್ಮ ಸೈಜ್ ಎಕ್ಸ್ಪೆನ್ಷನ್ ಅನ್ನ ಸ್ಥಗಿತ ಮಾಡಿಬಿಡ್ಬೇಕಾಗ್ತದೆ. When the factor of production like land, labor, capital and organization can affect maximum returns at their minimum involvement, we can consider that as the best and the most desirable size of the business. So ಏನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದಾವಲ್ಲ ಇವುಗಳಿಂದ ಮ್ಯಾಕ್ಸಿಮಮ್ ರಿಟರ್ನ್ ತಗೊಳಕತ್ತಿದ್ವಿ ಅಂತ ಎಲ್ಲಿ ತನಕ ಮ್ಯಾಕ್ಸಿಮಮ್ ರಿಟರ್ನ್ ತಗೋತೀವೋ ಅಲ್ಲಿ ತನಕ ನಮ್ಮ ಸೈಜ್ ಆಫ್ ಬಿಸ್ನೆಸ್ ಓಕೆ ಅಂತ ಹೇಳ್ಬೋದು, ಅದಕ್ಕಿಂತ ಎಕ್ಸ್ಟೆಂಡ್ ಆಗೋ ಹಾಗಿಲ್ಲ. ಫಾರ್ ವಿತ್ ಮಿನಿಮಮ್ ಯೂನಿಟ್ ಕಾಸ್ಟ್ ಅಂಡ್ ಮ್ಯಾಕ್ಸಿಮಮ್ ರಿಟರ್ನ್ ಇಸ್ ನೋನ್ ಆಸ್ ಆಪ್ಟಿಮಲ್. ದ ಬೆಸ್ಟ್ ಅಂಡ್ ದ ಸಿಂಪಲ್ ಕ್ಲಾರಿಟಿ ರಿಗಾರ್ಡಿಂಗ್ ದ ಆಪ್ಟಿಮಮ್ ಸೈಜ್ ಆಫ್ ಬಿಸ್ನೆಸ್ ಇಸ್ a firm with minimum unit cost and maximum return is known as optimal size. Then how to achieve optimal size? If the size of the market is sufficient to absorb the whole production of at least one firm of such size, so then it is possible to achieve the optimum size. ನಾವು ಆಪ್ಟಿಮಮ್ ಸೈಜ್ ಯಾವಾಗ ಅಚೀವ್ ಮಾಡಕ್ ಸಾಧ್ಯ ಇದೆಯಪ್ಪ ಅಂತಂದ್ರೆ ನಮ್ಮ ಮಾರ್ಕೆಟ್ ಹೆಂಗಿರ್ಬೇಕು ಅಂತಂದ್ರೆ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಎಲ್ಲಾ ಪ್ರೊಡಕ್ಷನ್ಗಳು ಮಾರ್ಕೆಟ್ ನಲ್ಲಿ ಸಫಿಶಿಯಂಟ್ ಆಗಿ ಅಬ್ಸಾರ್ವ್ ಆಗಂಗಿರ್ಬೇಕು, ಅಂದ್ರೆ ಎಲ್ಲ ಕೊಳ್ಳೋ ಹಾಗಿರ್ಬೇಕು. ಸೊ ಹಾಗೆ ನಾವು ಪ್ರೊಡಕ್ಷನ್ ಮಾಡೋದು ಅದು ಡೆಡ್ ಸ್ಟಾಕ್ ಆಗಿ ಉಳಿಯೋದು ಈ ತರ ಆಗಬಾರ್ದು, ಸ್ಟಾಕ್ ಇನ್ವೆಂಟರಿ ಜಾಸ್ತಿ ಆಗಬಾರ್ದು. ಸೊ ಹೀಗಿದ್ದಾಗ ನಾವು ಆಪ್ಟಿಮಮ್ ಸೈಜ್ ಅನ್ನು ಅಚೀವ್ ಮಾಡಕ್ ಸಾಧ್ಯ ಇದೆ. ದೆನ್ ಈ ಪ್ರಾಡಕ್ಟ್ ಕಾಂಪಿಟೇಷನ್ ಪ್ರಿವೇಲ್ಸ್ ಇನ್ ದ ಮಾರ್ಕೆಟ್. ಸೊ ಸಾಕಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಕಾಂಪಿಟೇಷನ್ ಇರಬೇಕು, ಅಷ್ಟೇ ಹೆಲ್ದಿ ಕಾಂಪಿಟೇಷನ್ ಇರಬೇಕು. ಸೊ ದಟ್ ದ ಪ್ರೈಸ್ ಇಸ್ ಚಾರ್ಜ್ ಬೈ ದ ಫರ್ಮ್ ಟೆಂಡ್ಸ್ ಟು ಬಿ ಈಕ್ವಲೈಸ್ಡ್. ಸೊ ನಾವು ಪ್ರೈಸ್ ಏನ್ ಚಾರ್ಜ್ ಮಾಡಿರ್ತೀವಿ ಅದು ಕಾಂಪಿಟೇಷನ್ ಇಂದ ಹೆಚ್ಚು ಕಡಿಮೆ ಆಗೋ ಹಾಗಿರಬಾರ್ದು, ಈಕ್ವಲೈಸ್ ಆಗಿರ್ತಿರ್ಬೇಕು. ಸೊ ಈ ರೀತಿಯಂತ ಸಿಚುವೇಶನ್ ಇದ್ರೂ ಕೂಡ ನಾವು ಆಪ್ಟಿಮಮ್ ಸೈಜ್ ಅನ್ನ ಅಚೀವ್ ಮಾಡಕ್ ಸಾಧ್ಯ ಇದೆ. Dear students, throughout this session we discussed about the meaning of size of business enterprise, then measurement of size of business enterprise, factors influencing the size of business enterprise, optimum size of business enterprise, and how to achieve the optimum size of business enterprise. These are my references. We can go through this. Thank you.